ಉಭಯ ಜಿಲ್ಲೆಗಳ ಕಾರ್ಯಕರ್ತರ ಸಭೆಯನ್ನು ನಮ್ಮ ಕೆಪಿಸಿಸಿಯ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ದರು. ಈ ಕಾರ್ಯಕ್ರಮದ ಉದ್ದೇಶ ನಾವು 100 ವಿಧಾನಸಭಾ ಕ್ಷೇತ್ರಗಳಲ್ಲಿ 100 ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಕರೆದಿದ್ದರು. ಇಡೀ ರಾಜ್ಯದಲ್ಲಿ 100 ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು 26ನೇ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದು, ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ. ಏನು ಗೊಂದಲ? ಅಸಮಾಧಾನ ಯಾಕೆ ಅಂತ? ಅಸಮಾಧಾನ ಯಾವುದಿಲ್ಲ, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಪೊಲೀಸರು ಗನ್ಮ್ಯಾನ್ ಬಹಳಷ್ಟು ಜನರಿಗಿದ್ದಾರೆ, ಅದಕ್ಕೋಸ್ಕರ ಪೊಲೀಸರು ಏನಿಲ್ಲ. ಪ್ರಕಾಶ್ ಶೆಟ್ಟಿ ಅವ್ರಿಗೆ ಮತ್ತೆ ಯಾರಿಗೆ ಇಲ್ಲ ಯಾರು ಪ್ರಕಾಶ್ ಶೆಟ್ಟಿ ಅವರು ಇಲ್ಲ ಆ ಥರದ್ದು ಯಾವುದು ಪ್ರಸ್ತಾವ ಆಗಲಿಲ್ಲ. ಅಧ್ಯಕ್ಷರ ಬದಲಾವಣೆ ಅವರು ಕೆಪಿಸಿಸಿ ಅಧ್ಯಕ್ಷರಿಗೆ ಬಿಟ್ಟದ್ದು. ಬಹುಶಃ ಇವತ್ತು ನಾವು ಗೆದ್ದಂಥ ಎಲ್ಲ ಬಿಜೆಪಿಯ ಭದ್ರಕೋಟೆಯಲ್ಲಿ ಗೆದ್ದಂಥ ಎಲ್ಲ ನಮ್ಮ ಉಪ ಚುನಾವಣೆಯಲ್ಲಿ ಗೆದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇತ್ತು. ಆ ಸನ್ಮಾನ ಮಾಡುವಾಗ ನಾವು ಸ್ವಲ್ಪ ತಾರತುರಿಯಲ್ಲಿ ಸನ್ಮಾನ ಮಾಡಿದ್ವಿ. ಅಷ್ಟಕ್ಕೆ ಸ್ವಲ್ಪ ಸನ್ಮಾನವನ್ನು ಸರಿಯಾಗಿ ಸನ್ಮಾನ ಮಾಡಿ ಅಂತ ನಮಗೆ ಉಪದೇಶ ಕೊಟ್ಟರು. ಆ ನಿಟ್ಟಿನಲ್ಲಿ ಸರಿಯಾಗಿ ಎಲ್ಲರಿಗೂ ಕೂಡ 23 ನಮ್ಮ ಅಭ್ಯರ್ಥಿಗಳಿಗೂ ಕೂಡ ಸನ್ಮಾನವನ್ನು ಮಾಡಿ ಅವರನ್ನು ಕಳಿಸಿದ್ದೇವೆ. ಈ ಚರ್ಚೆಯಲ್ಲಿ ಗೊಂದಲ ಗಲಾಟೆ ಯಾವುದಿಲ್ಲ. ಚರ್ಚೆ ಪಕ್ಷದ ಬೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು. ಆ ಚರ್ಚೆಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರು. ಎಲ್ಲರೂ ಇಲ್ಲ ಯಾವುದೇ ಅತಿರೇಕಕ್ಕೆ ಹೋಗಲಿಲ್ಲ. ಈಗ ಫಸ್ಟ್ ಕ್ಲಾಸ್ ಆಗಿ ಈಗ ಊಟ ಉಂಟು, ಎಲ್ಲರೂ ಊಟ ಮಾಡಿ ದಯವಿಟ್ಟು ಇದನ್ನು ದೊಡ್ಡದು ಮಾಡೋದು ಬೇಡ. ನಾವು ಗೆದ್ದಿದ್ದೇವೆ, ಅದನ್ನು ದಯವಿಟ್ಟು ದೊಡ್ಡದು ಮಾಡಿ.
ಯಾರಿಲ್ಲ, ಇದು ಸದ್ಯಕ್ಕಿಲ್ಲ ಪ್ರಸ್ತಾವ. KPCC ಅಧ್ಯಕ್ಷರದ್ದು ತೀರ್ಮಾನ ಮಾಡಬೇಕು. ಯಾರು ನನಗೆ ಆಗಲಿ ಪ್ರಕಾಶ್ ಶೆಟ್ಟಿ ಆಗಲಿ ತೀರ್ಮಾನ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇದು KPCC ಅಧ್ಯಕ್ಷರ ಸಂಪೂರ್ಣ ಅವರ ನಿರ್ಧಾರ, ಅದು ಜಿಲ್ಲಾಧ್ಯಕ್ಷರು. ದಯವಿಟ್ಟು ಇದನ್ನು ಬೇರೆ ಯಾವುದು ವಿಚಾರ ಆಗಲಿಲ್ಲ, ಎಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆ ಒಂದು ಊಟವನ್ನು ಸವಿದು ಹೋಗಿ. ದಯವಿಟ್ಟು ಪ್ರೀತಿಯಿಂದ, ನಾನು ಪ್ರೀತಿಯಿಂದ ಎಲ್ಲರನ್ನು ಕರೆದಿದ್ದೇನೆ, ಬನ್ನಿ. ಇವತ್ತು ನಾವು 2 ಕಾರ್ಯಕ್ರಮದ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ವಿ. ಒಂದನೇದು ಅಂತ ಹೇಳಿದ್ರೆ ಮಂಗಳೂರಿನ ಕಾರ್ಪೊರೇಷನ್ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ನಾಲಿಗೆ ಸ್ಪರ್ಧೆ ಮಾಡಿದಂತಹ ನಮ್ಮ JR ಲೋಬ ಸಾಹೇಬರು, ಮತ್ತು ಶಾಸಕರಾದಂಥ ಐವನ್ ಡಿಸೋಜ್ರವರು, ಮತ್ತು ನಮ್ಮ ಪಾರ್ಲಿಮೆಂಟ್ ಚುನಾವಣೆಗೆ ಸ್ಪರ್ಧಿಸಿದಂಥ ಪದ್ಮರಾಜ್ರವರು, ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಪೊರೇಟರ್ಸ್ಗಳದ್ದೆಲ್ಲ ಒಂದು ಮೀಟಿಂಗನ್ನು ಕರೆದಿದ್ವಿ. ಆ ಮೀಟಿಂಗಲ್ಲಿ ಯಾವ ರೀತಿ ಚುನಾವಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಸವಿಸ್ತರವಾಗಿ ನಾವು ಅದನ್ನು ಡಿಸ್ಕಷನನ್ನು ಮಾಡ್ತಾ ಇದ್ವಿ. ಇದರ ನಡುವೆ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ರಾಜೀವ್ ಗಾಂಧಿ ಗ್ರಾಮೀಣ ಪಂಚಾಯತ್ ರಾಜ್ಯದವರು ಮೊನ್ನೆ ನಾವು 30 ಸೀಟಲ್ಲಿ ಸುಮಾರು 24 ಕ್ಷೇತ್ರಗಳನ್ನು ಗೆದ್ದಿರೋದ್ರಿಂದ ಅವರಿಗೊಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಅವರು ಮಾಡಿದರು. ಅದು ಈ 2 ಕಾರ್ಯಕ್ರಮಗಳ ನಡುವೆ ಅದೊಂದು ಕಾರ್ಯಕ್ರಮ ಸೇರಿಕೊಂಡಿತ್ತು. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಾವುಗಳು ಅವರಿಗೆ ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿದ್ದೀವಿ. 2ನೇದು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ 100 ನಮ್ಮ ಬ್ಲಾಕ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಾಂಗ್ರೆಸ್ ಆಫೀಸನ್ನು ಕಟ್ಟಬೇಕು ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷನ DK ಶಿವಕುಮಾರ್ ಸಾಹೇಬರು ಅದೇ ರೀತಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. 25ನೇ ತಾರೀಕು ಅಥವಾ 26ನೇ ತಾರೀಕಿಗೆ ಒಂದೇ ಸಮಯದಲ್ಲಿ ಸುಮಾರು ಕರ್ನಾಟಕ ರಾಜ್ಯದ 100 ಬ್ಲಾಕ್ಗಳಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಬೇಕು ಅಂತೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ನಮ್ಮ ವಿಧಾನ ಪರಿಷತ್ತಿನ ಇದಕ್ಕೆ ಸಭೆಯ ಸ್ಪರ್ಧೆ ಮಾಡಿದಂತಹ ನಮ್ಮ ಅಭ್ಯರ್ಥಿಗಳನ್ನು ಮತ್ತು ಅಲ್ಲಿಗೆ ನಾವು ವೀಕ್ಷಕರನ್ನ ಹಾಕಿದ್ವಿ, ಅವರೆಲ್ಲ ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ಸುಮಾರು ಒಂದು 8 ಜಾಗದಲ್ಲಿ ಈಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಯನ್ನು ಕಟ್ಟಬೇಕು ಅಂತೇಳಿ ಬ್ಲಾಕ್ ಮೀಟಿಂಗಿನ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆಗಿದೆ. ಅಷ್ಟೇ ಬಿಟ್ಟರೆ ಬೇರೆ ಏನು ಯಾವುದೇ ರೀತಿಯ ಏನು ಆಗಿಲ್ಲ. ಅಂತೇಳಿದ್ರೆ ನಮ್ಮ ಪಂಚಾಯತ್ ರಾಜ್ಯದ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಸನ್ಮಾನ ಮಾಡೋ ಸ್ವಲ್ಪ ಆಚೆ ಈಚೆ ಆಗಿರೋದ್ರಿಂದ ಚರ್ಚೆ ಆಯಿತೇ ಹೊರತು ಬೇರೆ ಯಾವುದೇ ರೀತಿಯ ಆಗಿಲ್ಲ.